ಒಬ್ಬ ಬಡ ಮೀನುಗಾರ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದ. ಒಂದು ದಿನ ಅದೇ ನಗರದ ಒಬ್ಬ ಶ್ರೀಮಂತನು ತನ್ನ ಬಿಸ್ನೆಸ್ನಲ್ಲಿ ದೊಡ್ಡ ನಷ್ಟ ಅನುಭವಿಸಿದ. ಇದನ್ನು ತಿಳಿದು ಆ ಬಡ ಮೀನುಗಾರನಿಗೆ ಬಹಳಷ್ಟು ಖುಷಿಯಾಯಿತು. ಈಗ ಆ ಶ್ರೀಮಂತನಿಗೆ ಬಡತನ ಏನು ಎಂದು ತಿಳಿಯುತ್ತದೆ ಎಂದು ಬಹಳ ಸಂತೋಷಪಟ್ಟ. ಅದೇ ಶ್ರೀಮಂತನು ಆ ಬಡ ಮೀನುಗಾರನ ಮನೆಯ ಬಳಿಯಲ್ಲಿಯೇ ಒಂದು ಸಣ್ಣ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದ. ಈಗ ಅವರಿಬ್ಬರು ಬೆಳಿಗ್ಗೆ ಎದ್ದು ಮೀನು ಹಿಡಿಯಲು ಹೋಗಲು ಪ್ರಾರಂಭಿಸಿದರು. ಒಂದು ದಿನ ಅವರಿಬ್ಬರು ಸಾಕಷ್ಟು ಮೀನುಗಳನ್ನು ಹಿಡಿದರು. ಅದನ್ನು ಅವರಿಬ್ಬರು ಮಾರ್ಕೆಟ್ನಲ್ಲಿ ಮಾರಿದ್ರು. ಆದರೆ ಆ ಶ್ರೀಮಂತನು ತನಗೆ ಬೇಕಾದಷ್ಟು ಹಣವನ್ನು ಮಾತ್ರ ಖರ್ಚು ಮಾಡಿದ. ಮತ್ತೊಂದು ಕಡೆ ಆ ಬಡ ಮೀನುಗಾರನು ತನ್ನ ಇಚ್ಛೆಯನ್ನು ಪೂರೈಸಲು ತನಗೆ ಬಂದಂಥ ಎಲ್ಲ ಹಣವನ್ನು ಕೂಡ ಖರ್ಚು ಮಾಡಿದ. ಮರುದಿನ ಆ ಬಡ ಮೀನುಗಾರನು ಒಬ್ಬನೇ ಮತ್ತೆ ಮೀನು ಹಿಡಿಯಲು ಹೋದ. ಆದರೆ ಆ ಶ್ರೀಮಂತನು ತಾನು ಉಳಿಸಿದಂಥ ಹಣದಲ್ಲಿ ಇಬ್ಬರು ಜನರನ್ನು ತನ್ನ ಜೊತೆಗೆ ಕೆಲಸಕ್ಕೆ ಇಟ್ಟುಕೊಂಡ. ಈಗ ಆ 3 ಜನ ಮೀನು ಹಿಡಿಯುತ್ತಿದ್ರು. ಮತ್ತು ಈ ಕಡೆ ಆ ಬಡ ಮೀನುಗಾರನು ಮಾತ್ರ ಮೊದಲಿನಂತೆಯೇ ಒಬ್ಬನೇ ಮೀನು ಹಿಡಿಯುತ್ತಿದ್ದ. ಆ 3 ಒಟ್ಟಿಗೆ ಆ ಬಡ ಮೀನುಗಾರನಿಗಿಂತ ಹಲವಾರು ಪಟ್ಟು ಹೆಚ್ಚು ಮೀನುಗಳನ್ನು ಹಿಡಿಯುತ್ತಿದ್ರು. ಆ ಶ್ರೀಮಂತನು ಈ ಸಲವೂ ಕೂಡ ಅದೇ ರೀತಿ ಮಾಡ್ತಾ ಇದ್ದ. ಅಂದರೆ ತನಗೆ ಬೇಕಾದಷ್ಟು ಹಣವನ್ನು ಮಾತ್ರ ಖರ್ಚು ಮಾಡಿದ, ಉಳಿದ ಹಣವನ್ನು ಹಾಗೆ ಉಳಿಸಿದ. ಹೀಗೆ ನಿಧಾನವಾಗಿ ಆ ಶ್ರೀಮಂತನು ತನ್ನ ಕೆಲಸದಲ್ಲಿ ಬಹಳಷ್ಟು ಜನರನ್ನು ನೇಮಿಸಿಕೊಂಡ. ದಿನ ಕಳೆದಂತೆ ಅವನು ಆ ನಗರದ ಒಬ್ಬ ಶ್ರೀಮಂತ ಮೀನು ವ್ಯಾಪಾರಿಯಾದ. ಆದರೆ ಈ ಕಡೆ ಆ ಬಡ ಮೀನುಗಾರನು ಅದೇ ಥರ ಬಡವನಾಗಿಯೇ ಉಳಿದಿದ್ದ. ಮಿತ್ರರೇ, ಆದ್ದರಿಂದ ನೀವು ಏನನ್ನಾದರೂ ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನೋಭಾವವನ್ನು ಬದಲಾಯಿಸಿ, ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸಿ. ಆಗ ಜೀವನ ತಾನಾಗಿಯೇ ಬದಲಾಗುತ್ತೆ.